ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಫಸ್ಟ್ ಟೈಮ್ ಒಂದು ಫುಲ್ ಡೇ ವಿಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ. ನಾನಿವಾಗ ಮಾರ್ನಿಂಗ್ ಮಗುವಿಗೆ ಬೇಬಿ ಫುಡ್ಡನ್ನು ರೆಡಿ ಮಾಡ್ತಾ ಇದ್ದೇನೆ, ಹಾಗೆ ಟೀ ಕೂಡ ಇಟ್ಟಿದ್ದೇನೆ. ಇವತ್ತು ಸಂಡೇ ಆದದ್ರಿಂದ ನಮಗೆ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ನಾನು ಮಗುವಿಗೆ ರೆಡಿ ಮಾಡಿದ್ದೇನೆ. ಮಗುವಿಗೆ ಫಸ್ಟ್ ರೆಡಿ ಮಾಡಿ ಕೂರಿಸಿದ್ದೇನೆ, ಅದರ ನಂತರ ನಾನು ಹೊರಡುದು ಅಂತ. ಹಾಗೆ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡೋದ್ರಿಂದ ಮಾಡ್ತಾ ಇದ್ದೇನಲ್ವ, ಏನಾದರೂ ಮಿಸ್ಟೇಕ್ ಆದರೆ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡಿ. ಹಾಗೆ ನನ್ನದು ಈಗ ಹೊರಟಾಗಿದೆ ಚರ್ಚಿಗೆ ಹೋಗಲಿಕ್ಕೆ. ಇವಾಗ ನಾನು ಮಗಳಿಗೆ ಸಹ ಹೊರಡಿಸ್ತಾ ಇದ್ದೇನೆ. ನನ್ನ ಮಗನಿಗೆ ಈಗ 1 ವರ್ಷ ಆಯಿತು. ಮಗನ ಹೆಸರು ರಾಯ್ಸನ್. ಹಾಗೆ ಮಗಳು ಇವಾಗ 4th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ. ಅವಳಿಗೀಗ ರೆಡಿ ಮಾಡಿ ಆಯಿತು. ಅವಳಿಗೆ 2 ಡೇಸಿಂದ ಫೀವರ್ ಇತ್ತು, ಹಾಗೆ ಅವಳಿಗೆ ನಾನು ಸಿರಪ್ ಕೊಟ್ಟೆ ಫೀವರ್ ಇದ್ದು. ಹಾಗೆ ಇವಾಗ ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ. ಆನ್ ದ ವೇಯಲ್ಲಿ ಸ್ವಲ್ಪ ನಾನು ವಿಡಿಯೋ ಕ್ಲಿಪ್ಸನ್ನು ತೆಗಿತಾ ಇದ್ದೇನೆ. ಹಾಗೆ ನಾನಿವಾಗ ಚರ್ಚ್ಗೆ ರೀಚ್ ಆದೆ. ನಮಗೆ ಚರ್ಚಲ್ಲಿ 1 hour ಪ್ರೇಯರ್ ಇರ್ತದೆ. ಹಾಗೆ ಚರ್ಚಿಂದ ಬಂದ ನಂತರ ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು. ಸಂಡೇ ಆದ್ರಿಂದ ಏನಾದರೂ ಸ್ಪೆಷಲ್ ಕುಕ್ ಮಾಡಲಿಕ್ಕಿರ್ತದೆ. ಹಾಗೆ ಇದು ಮಗುವಿಗೆ ಬೆಡ್ಡಿಗೆ ಸೈಡ್ ಆಗಿ ಹಾಕಲಿಕ್ಕೆ ಸೇಫ್ಟಿಗೆ ಅಂತ ಫ್ಲಿಪ್ಕಾರ್ಟಲ್ಲಿ ಇದನ್ನು ನಾನು ಆರ್ಡರ್ ಮಾಡಿದ್ದು. ಹಾಗೆ ನಾನಿವಾಗ ವಾಷಿಂಗ್ ಮಷೀನಿಗೆ ಬಟ್ಟೆಯನ್ನು ಹಾಕ್ತಾ ಇದ್ದೇನೆ ವಾಶಿಗೆ. ಹಾಗೆ ಇವತ್ತು ತುಂಬ ಬಿಸಿಲಿತ್ತು, ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಆದರೆ ಬೇಗ ಒಣಗ್ತದಲ್ವ. ಹಾಗೆ ನಾನಿವಾಗ ಊಟಕ್ಕೆ ಅನ್ನ ಇಡಲಿಕ್ಕೆ ಅಕ್ಕಿಯನ್ನು ವಾಶ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ ಆಗೋದ್ರಿಂದ ನಾನು ಚಿಕನ್ ಸುಕ್ಕ ಮಾಡುವ ಪ್ಲ್ಯಾನಲ್ಲಿ ಇದ್ದೇನೆ. ಇದರ ರೆಸಿಪಿ ಕೂಡ ನಾನು ಸಣ್ಣ ಸಣ್ಣ ಕ್ಲಿಪ್ ಆಗಿ ಹಾಕಿದ್ದೇನೆ. ನಾನಿವತ್ತು ಚಿಕನ್ ಸುಕ್ಕ ಹಾಗೆ ದಾಲ್ ತಡ್ಕ ಮತ್ತು ರೈಸ್ ಮಾಡ್ತೇನೆ. ಇವಾಗ ಬಟ್ಟೆ ಎಲ್ಲ ವಾಶ್ ಆಗಿದೆ. ಇವಾಗ ಬಟ್ಟೆ ಒಣಗಿಸ್ತಾ ಇದ್ದೇನೆ. ತುಂಬ ಬಿಸಿಲು ಉಂಟು ಇವತ್ತು, ಹಾಗಾಗಿ ಬೇಗ ಒಣಗಿದೆ ಬಟ್ಟೆ ಎಲ್ಲ ಇವತ್ತು. ಓಕೆ ಫ್ರೆಂಡ್ಸ್, ಇದುವರೆಗೆ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವಾಗ ಬಟ್ಟೆ ಎಲ್ಲ ಒಣಗಿಸಿ ಆಯಿತು. ಇವಾಗ ನಾನು ಚಿಕನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಡಿಫಾಲ್ಟ್ ಆಗಲಿಕ್ಕೆ ಹೊರಗೆ ಇಟ್ಟಿದ್ದೆ. ಹಾಗೆ ಇವಾಗ ಅದನ್ನು ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಚಿಕನ್ ಸುಕ್ಕಕ್ಕೆ ನಾನು ಪೌಡರ್ ಮನೆಯಲ್ಲೇ ರೆಡಿ ಮಾಡೋದು. ಮನೆಯಲ್ಲೇ ರೆಡಿ ಮಾಡೋದ್ರಿಂದ ತುಂಬ ಟೇಸ್ಟಿ ಆಗ್ತದೆ. ಅದು ಯಾವ ರೀತಿಯಾಗಿ ಪೌಡರ್ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹಾಗೆ ಇವಾಗ ಚಿಕನ್ ಸುಕ್ಕಕ್ಕೆ ನಾನು ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೇನೆ. ಹಾಗೆ ದಾಲ್ ತಡ್ಕಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೇನೆ. ದಾಲ್ ಮಾಡಲಿಕ್ಕೆ ಆನಿಯನ್, ಟೊಮೆಟೊ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಹಾಗೆ ಆರೆಂಜ್ ಕಲರ್ ದಾಲ್ ಹಾಕಿ ವಿಸಿಲಲ್ಲಿ ಒಂದು 5 ವಿಸಿಲ್ ತೆಗೆದಿದ್ದೇನೆ. ಹಾಗೆ ಸೈಡಲ್ಲಿ ನಾನು ಚಿಕನ್ ಸುಕ್ಕಕ್ಕೆ ಒಣಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದರ ನಂತರ ಅದನ್ನು ಪೌಡರ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಕೂಡ ಸೇರಿಸ್ತಾ ಇದ್ದೇನೆ. ನಾನೊಮ್ಮೆ ಪೌಡರ್ ಮಾಡುವಾಗ ಒಂದು 2-3 ಸಲಕ್ಕೆ ಆಗೋ ಹಾಗೆ ಪೌಡರ್ ಮಾಡ್ತೇನೆ. ಅದೇನಾಗಲ್ಲ, ಪೌಡರ್ ಮಾಡಿ ನಿಮಗೆ ಇಡ್ಬೋದು, ಎಷ್ಟು ಕೂಡ ಪೌಡರ್ ಮಾಡಿ ಇಡ್ಬೋದು. ಹಾಗೆ ಇವಾಗ ಒಂದು ಮಧ್ಯಾಹ್ನ ಆಗಿದೆ, ಒಂದು 1 o'clock ಆಗಿದೆ. ಮಗುವಿಗೆ ನಾನು ಫುಡ್ ತಿನ್ನಿಸ್ತಾ ಇದ್ದೇನೆ. ಅವನು ಫುಡ್ ತಿನ್ನಲಿಕ್ಕೇ ಕೇಳುವುದಿಲ್ಲ. ಒಂದು ತಾಯಂದ್ರಿಗೆ ಗೊತ್ತಿರ್ಬೋದು ಒಂದು ಸಣ್ಣ ಮಕ್ಕಳಿಗೆ ಫುಡ್ ಕೊಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ. ಹಾಗೆ ತುಂಬ ಹಠ ಮಾಡ್ತಾನೆ, ತಿನ್ನಲಿಕ್ಕೆ ಕೇಳುವುದಿಲ್ಲ. ಇವಾಗ ನಾನು ಚಿಕನ್ ಸುಕ್ಕಕ್ಕೆ ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ. ಅದಕ್ಕೆ ನಾನು ಕೊಕೊನಟ್ ಆಯಿಲನ್ನು ಹಾಕಿದ್ದೇನೆ. ಇದಕ್ಕೆ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಜೊತೆಗೆ ಒಂದು 2 ಈರುಳ್ಳಿಯನ್ನು ಹಾಕಿ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಒಂದು 2 ಟೊಮೆಟೊ ಹಾಕಿ 2 ಟೊಮೆಟೊ ತಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ಕೊಳ್ಬೇಕು.
ಚೆನ್ನಾಗಿ ಫ್ರೈ ಆದ ನಂತರ ಮತ್ತೆ ಅದಕ್ಕೆ ಪೌಡರ್ ಹಾಕಬೇಕು. ನಾವು ರೆಡಿ ಮಾಡಿ ಇಟ್ಟಂತಹ ಪೌಡರನ್ನು, ಮೆಣಸಿನ ಪೌಡರನ್ನು ಹಾಕಬೇಕು. ಕೆಲವರಿಗೆ ಖಾರ ಹೆಚ್ಚು ಇಷ್ಟ ಆಗ್ತದೆ, ಕೆಲವರಿಗೆ ಖಾರ ಇಷ್ಟ ಆಗಲ್ಲ. ಹಾಗೆ ಅದು ಯಾರಿಗೆ ಖಾರ ಇಷ್ಟ ಆಗ್ತದೆ ಹಾಗೆ ಇದರಲ್ಲಿ ನೀವು ಪೌಡರ್ ಹಾಕ್ಬೋದು. ನಾನು ಮೀಡಿಯಮಲ್ಲಿ ಹಾಕಿದ್ದೇನೆ, ನಮಗೆ ಹೆಚ್ಚು ಖಾರ ಇಷ್ಟ ಆಗೋದಿಲ್ಲ. ಹಾಗೆ ಇವಾಗ 1 ಟೀ ಸ್ಪೂನಷ್ಟು ಸಣ್ಣ ಟೀ ಸ್ಪೂನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ. ನಾನು ಚಿಕನನ್ನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಟಿದ್ದೆ, ಮ್ಯಾರಿನೇಟ್ ಎಲ್ಲ ಮಾಡಿ ಬಾಯ್ಲ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ತುಂಬ ಈಸಿ ಆಗ್ತದೆ ಬಾಯ್ಲ್ ಮಾಡಿ ಇಟ್ಟರೆ. ಇವಾಗ ಚಿಕನನ್ನು ಸೇರಿಸಿ ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ಸಾಲ್ಟನ್ನು ಸೇರಿಸ್ತಿದ್ದೇನೆ, ಹಾಗೆ ತುಪ್ಪ. ಚಿಕನ್ ಸ್ವಲ್ಪ ಹೀಟ್ ಆಗೋದ್ರಿಂದ ತುಪ್ಪ ಸೇರಿಸಿದರೆ ಒಳ್ಳೆಯದು. ಹಾಗೆ ಫ್ರೈ ಮಾಡಿ ಇಟ್ಟಂತಹ ಕೊಕೊನಟ್ ಕೂಡ ಹಾಕ್ತಾ ಇದ್ದೇನೆ. ಜೊತೆಗೆ ಹಾಫ್ ಲಿಂಬುವನ್ನು ಸೇರಿಸ್ತಿದ್ದೇನೆ. ಲೆಮನನ್ನು ಸೇರಿಸೋದ್ರಿಂದ ಚಿಕನಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ಫ್ಲೇವರಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ದಾಲ್ ರೆಡಿ ಆಗಿದೆ, ಹಾಗೆ ಕೂಡ ಅನ್ನ ಕೂಡ ರೆಡಿ ಆಗಿದೆ. ದಾಲಿಗೆ ನಾನು ತಡ್ಕ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ದಾಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ದಾಲ್ಗೆ ನಾನೊಂದು ಪ್ಯಾನ್ಗೆ ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಜೊತೆಗೆ ಕಡಿಪತ್ತ, ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನ ಬೇಳೆ, ಜೊತೆಗೆ ಒಣಮೆಣಸು 1-2 ಹಾಕಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ದಾಲ್ಗೆ ಹಾಕ್ಕೊಳ್ಬೇಕು. ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ದಾಲ್ ರೆಡಿಯಾಗಿದೆ. ಇವಾಗ ಎಲ್ಲ ಕೆಲಸ ಆಯಿತು, ಅಡುಗೆ ಎಲ್ಲ ಆಯಿತು. ತುಂಬ ಪಾತ್ರೆ ರಾಶಿ ಬಿದ್ದಿದೆ, ಅದು ಹಾಗೆ ಅಲ್ವಾ, ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ತುಂಬ ಆಗ್ತದೆ. ಹಾಗೆ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದ ನಂತರ ಕಿಚನೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ನನಗೆ ಮನೆಯಲ್ಲಿ ಅಮ್ಮ ಇರೋದ್ರಿಂದ ಮಗುವನ್ನು ಸ್ವಲ್ಪ ಹಿಡಿತಾರೆ, ಹಾಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ಇದು ನಾನು ಮೊನ್ನೆ ಮಾಡಿದ ಪತ್ರೊಡೆ, ಅದು ನಾನು ಸೈಡಲ್ಲಿ ತೆಗೆದಿಟ್ಟಿದ್ದೆ ಒಂದು 4 ಪೀಸು. ಅದನ್ನು ಇವಾಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಪತ್ರೊಡೆಯನ್ನು ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ, ಈ ರೀತಿಯಲ್ಲಿ ಸಹ ಮಾಡ್ತಾರೆ. ಪ್ಯಾನಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ನಾನು ಒಂದು ನಾರ್ಮಲ್ ಫ್ರೈ ಮಾಡಿದ್ದೆ, ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ದೆ, ಸ್ವಲ್ಪ ಸ್ಲೈಸನ್ನು ತುಂಬ ತೆಳು ಮಾಡಿ ರೋಸ್ಟ್ ಕೂಡ ಮಾಡಿದ್ದೆ. ಹಾಗೆ ಇದು ನಾನು ಮಸಾಲವನ್ನು ಎಲೆಗೆ ಹಚ್ಚಿ ರೋಲ್ ಮಾಡಿ ಬಾಯ್ಲ್ ಮಾಡಿದಂತಹ ಪತ್ರೊಡೆ ಇದು. ಇದನ್ನು ಕೂಡ ಈ ರೀತಿಯಾಗಿ ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡ್ತಾರೆ. ಇದು ಊರ ಕಡೆ ಎಲ್ಲ ತುಂಬ ಫೇಮಸ್ ಆಗಿರ್ತದೆ. ಮಳೆಗಾಲದಲ್ಲಿ ಈ ರೆಸಿಪಿಯನ್ನು ಮಾಡ್ತಾರೆ. ಇದು ನಾನು ಡೀಪ್ ರೋಸ್ಟ್ ಮಾಡಿದ್ದು. ಇವಾಗ ಒಂದು 2 o'clock ಆಗಿದೆ. ಇವಾಗ ನಾನು ಊಟ ಮಾಡ್ತಾ ಇದ್ದೇನೆ. ನಾನು ಮತ್ತು ಮಗಳು ಊಟ ಮಾಡ್ತಾ ಇದ್ದೇವೆ. ಚಿಕನ್ ದಾಲ್ ಮತ್ತು ಚಿಕನ್ ಸುಕ್ಕ ದಾಲ್ ಮತ್ತು ರೈಸ್. ನನ್ನ ಮಗಳು ಸಹ ಇವಾಗ ಊಟ ಮಾಡ್ತಾ ಇದ್ದಾಳೆ. ಓಕೆ, ಇವಾಗ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅದರ ನಂತರ ಈವ್ನಿಂಗ್ ಸ್ನಾನಕ್ಕೆ ಬಿಸಿ ನೀರು ಬಿಸಿ ಮಾಡ್ತಾ ಇದ್ದೇನೆ. ಇವಾಗ ಒಂದು 5:36 ಆಗ್ತಾ ಬಂದಿದೆ. ಸ್ವಲ್ಪ ಮಗಳಿಗೆ ಸಹ ಓದಿಸ್ಲಿಕ್ಕಿತ್ತು. 2-3 ಡೇಸಿಂದ ಅವಳು ರಜೆ ಮಾಡಿದ್ರಿಂದ ಸ್ವಲ್ಪ ನೋಟ್ಸ್ ಎಲ್ಲ ಪೆಂಡಿಂಗ್ ಇತ್ತು. ಹಾಗೆ ಅವಳು ಸ್ವಲ್ಪ ನೋಟ್ಸ್ ಬರಿತಾ ಇದ್ಲು. ನಮ್ಮ ಮನೆ ಹತ್ರ ಪ್ಲೇನ್ ಲ್ಯಾಂಡ್ ಆಗೋದು ತುಂಬ ಕೆಳಗಿಂದ ಕಾಣ್ತದೆ. ಎಷ್ಟು ಚೆನ್ನಾಗಿದೆ ಇದು. ಮೊದಲನೇ ಸಲ ನಮ್ಮ ಮನೆಗೆ ಬಂದವರಿಗೆ ಇದನ್ನು ನೋಡಿ ತುಂಬ ಖುಷಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದು ನಾನು ಸ್ವಲ್ಪ ನೈಟ್ ವ್ಯೂ ತೆಗೆದದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಚಂದ್ರ ಕೂಡ ತುಂಬ ಚೆಂದ ಕಾಣ್ತಾ ಇತ್ತು. ಹಾಗಾಗಿ ಇದು ನಾನು ಸ್ವಲ್ಪ ನೈಟ್ ತೆಗೆದ ಕ್ಲಿಪ್ಸ್.